ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದೊಳಗೆ ಯಾರೆಲ್ಲ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳಿದ್ದೀರಿ ಅವ್ರಿಗೆ ದಿನಾಲೂ ಒಂದೊಂದು ಗೊಂದಲಗಳು ಆಗ್ತಾ ಇದಾವೆ. ವಿಶೇಷವಾಗಿ ನಮ್ಮ ಶಿಕ್ಷಣ ಸಚಿವರು ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸರ್ ಅವರು ಕೊಡುವ ಈ ಒಂದು ಹೇಳಿಕೆಗಳಿಂದ ಶಿಕ್ಷಕರಿಗೆ ಓದಲಿಕ್ಕೆ ತೊಂದರೆ ಆಗ್ತಾ ಇದೆ. ಹೌದು, ಒಂದು ಸ್ಪಷ್ಟ ದಾಖಲೆ ಇಲ್ಲದೆ, ನಿಖರ ಅಂಕಿ ಅಂಶಗಳಿಲ್ಲದೆ ಶೀಘ್ರವಾಗಿ 18,500 ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ, ಮತ್ತೊಂದು ಕಡೆ ಹೇಳ್ತೀವಿ 25,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಇಲ್ಲಿ ಪ್ರತಿದಿನ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ವಿದ್ಯಾರ್ಥಿಗಳಿಗೆ ತಿಳಿದುಕೊಳ್ಳಿಕ್ಕೆ ಬಹಳಷ್ಟು ಗೊಂದಲಗಳಾಗ್ತಾ ಇದಾವೆ. ಇವತ್ತಿನ ದಿನ ಇದ್ರ ಬಗ್ಗೆ ನಿಮಗೆ ನನ್ನ ಕಡೆಯಿಂದ ಎಷ್ಟು ವಿಷಯ ಗೊತ್ತಿದೆ ಅದರ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ನೋಡಿ ಸ್ನೇಹಿತರೆ, ಈ ಸ್ಪರ್ಧಾತ್ಮಕ ಯುಗದೊಳಗ ಅದು ವಿಶೇಷವಾಗಿ ಇವತ್ತಿನ ಈ ವಾಸ್ತವಿಕ ಸ್ಥಿತಿ ಒಳಗಡೆ ಇಂಥ ಹೇಳಿಕೆಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದು ಸುಮಾರು 2 ವರ್ಷದ ಮೇಲಾಯಿತು. ನೇಮಕಾತಿಯನ್ನ ಮಾಡ್ತೀವಿ ಅಂತಂದು ಇಷ್ಟು ದಿನ ಹೇಳ್ತಾ ಬಂದಿದ್ರು. ಒಳ ಮೀಸಲಾತಿ ಮುಗಿದ ತಕ್ಷಣವೇ ನೇಮಕಾತಿ ಮಾಡುತ್ತೇನೆ, ಮನೆ ದಿನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತಿನ ದಿನ ಒಳ ಮೀಸಲಾತಿ ಮುಗಿತು, ಈಗ ಮತ್ತೊಂದು ಬೇರೆ ವರ್ಷ ಸ್ಟಾರ್ಟ್ ಆಗಿದೆ. ಹೌದು ಆತ್ಮೀಯರೇ, ಅದು ಕಾನೂನು ಪ್ರಕ್ರಿಯೆದೊಳಗ ಅಡೆತಡೆ ಉಂಟಾಗಿದೆ ಅಂತ. ಅದು ಮುಗಿದಾದ್ಮೇಲೆ ಮರನೇ ದಿನಾನೇ ನೆಕ್ಸ್ಟ್ ದಿನಾನೇ ನಿಮ್ಗೆ ನಾನು ಟೀಚರ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತೀನಿ, ಬಹಳಷ್ಟು ಅವಶ್ಯಕತೆ ಇದೆ ಅಂತ ಮತ್ತೊಂದು ಹೇಳ್ತಾರೆ ಅವರು. ಏನಪ್ಪಾ ಅಂತಂದ್ರೆ ಅಭ್ಯರ್ಥಿಗಳಿಗೆ ಇದು ಕೂಡ ಅವರ ಮನಸ್ಸಿಗೆ ಬಹಳಷ್ಟು ಗೊಂದಲ ಆಗ್ತಾ ಇದೆ. 13,500 ನಾವು ಬಂದ ಮೇಲೆ ನೇಮಕಾತಿ ಮಾಡ್ಕೊಂಡಿದ್ದೀವಿ, ನಾವು ಬಂದ ಮೇಲೆ ಅವರಿಗೆ ನಾವು ಟೀಚರ್ ಅನ್ನ ಹೈರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಮಾಡ್ತಾ ಇರೋದು ಪ್ರಜಾಪ್ರಭುತ್ವಕ್ಕೆ ಒಂದು ಸೇವೆ ಅಂತ ಗಮನಿಸದೆ ನಾನು ಮಾಡಿದ್ದೇನೆ ಅಂತೆ ಪ್ರತಿ ಸಲ ಹೇಳ್ತಾ ಇಲ್ಲಿ ಅಭ್ಯರ್ಥಿಗಳ ಒಂದು ಕಂಗೆನಿಗೆ ಗುರಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಪ್ರತಿನಿತ್ಯ ಪ್ರತಿಕ್ಷಣ ಹೋದಾಗೆಲ್ಲ ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಈ 13,500 ಜನವನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾರೆ, ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಹೇಳಿಕ್ ಹೋಗಲ್ಲ, ಯಾಕಂದ್ರೆ ಪದೇ ಇದೇ ವಿಷಯವನ್ನ ಹೇಳಿ ಮತ್ತೆ ನಾನು ನಿಮ್ಗೂ ಕೂಡ ಬೇಜಾರು ಮಾಡ್ಲಿಕ್ಕೆ ಹೋಗಲ್ಲ. ನೀವು ಈ ಒಂದು ಹೇಳಿಕೆಗಳಿಂದ ದಯವಿಟ್ಟು ನೀವು ದೂರ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ C&R ರೂಲ್ ಏನ್ ಬಿಟ್ಟು ಒಂದು ತಿಂಗಳ ಒಳಗಡೆ ನಮ್ಗೆ ನೋಟಿಫಿಕೇಶನ್ ಬರ್ಲಿಕ್ಕೆ ಸಾಧ್ಯ ಇದೆ. C&R ರೂಲ್ ಇನ್ನೂ ಕೂಡ ಬಿಟ್ಟಿಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ದೂರ ಆಗ್ತದೆ ನೇಮಕಾತಿ. ಬಟ್ ಮತ್ತೆ ಯಾವಾಗ ದೂರ ಆಗುತ್ತೆ ಅಂತ ಕೇಳೋದು ಬೇಡ, ಇನ್ನೇನು ಅವರು ಬಹಳ ದೂರ ಒಯ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ತಾರ್ಕಿಕವಾಗಿ ವಿಚಾರ ಮಾಡಬೇಕಾಗಿದೆ. ನಮ್ಮ ಓದನ್ನ ನಾವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಿಂದ ಓದ್ತಾ ಇರೋಣ. ಯಾವುದೇ ಕಾರಣಕ್ಕೂ ಕೂಡ ನೀವು ಓದೋದನ್ನ ನಿಲ್ಲಿಸ್ಬೇಡ್ರಿ. ನಿಮಗೆ ನಾನು ಹೇಳೋದಿಷ್ಟೇ, ಒಬ್ಬ ಒಳ್ಳೆ ಶಿಕ್ಷಕನಾಗಬೇಕಾದ್ರೆ, ಈ ಜಗತ್ತಿನೊಳಗೆ ನಾವು ಅನ್ಕೊಂಡಿದ್ದು ಸಾಧಿಸ್ಬೇಕಾದ್ರೆ ಬಹಳಷ್ಟು ಕಷ್ಟ, ನೋವು, ಸಂಕಷ್ಟಗಳು ಎದುರಾಗ್ತಾವ. ಒಂದ್ ರೀತಿ ಒಳಗಡೆ ಅವು ನಮ್ಗೆ ರೋಡ್ ಬ್ರೇಕ್ಸ್ ಇದ್ದಂಗೆನೆ, ಅಂದ್ರೆ ನಮ್ಮನ್ನ ಬ್ರೇಕ್ ಹಾಕ್ಲಿಕ್ಕೆ ಅವರು ನೋಡ್ತಾವ. ಬಟ್ ಆದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಒಂದು ತಯಾರಿಯನ್ನ ನಾವು ಆಮೆ ಗತಿಯೊಳಗೆ ಕೂಡ ಚಲನೆ ಇದ್ರೆ, ಅಂದ್ರೆ ಆ ಒಂದು ರೀತಿ ಒಳಗೆ ಹೋಗ್ತಾ ಇದ್ರು ಕೂಡ ನಾವು ನಮ್ಮ ಒಂದು ವಿಜಯವನ್ನ, ನಮ್ಮ ಯಶಸ್ಸನ್ನ ಪಡಿಬಹುದು. ಅದಕ್ಕೆ ಹೇಳ್ತಾರಲ್ಲ, ದಟ್ ಈಸ್ ನೀನು ಸ್ಲೋ ಆಗಿ ಹೋಗಪ್ಪ, ನಿಧಾನವಾಗಿ ಹೋಗು, ಬಟ್ ನೀನು ಎಲ್ಲಿ ಕೂಡ ನಿಲ್ಬೇಡ, ನಿನ್ನ ಒಂದು ಕನ್ಸಿಸ್ಟೆನ್ಸಿಯಿಂದ ನೀನು ಗೆಲ್ಲಬಹುದು ಅಂತ. ಸೊ ಹಂಗೇನೆ ನಮ್ಮ ಜೀವನ ಕೂಡ ಹಂಗೇನೆ ಬಹಳಷ್ಟು ಕಷ್ಟಗಳು ಆಗ್ತಾ ಇದಾವ. ಯಾವುದೇ ಕಾರಣಕ್ಕೂ ಕೂಡ ನೀವು ಛಲವನ್ನ ಬಿಡಬೇಡ್ರಿ. ನಿಮ್ಮ ಒಂದು ಹಠವನ್ನ ನೀವು ಸಾಧಿಸ್ಕೊಳ್ಳಿಕ್ಕೆ ಪ್ರತಿನಿತ್ಯ ಪ್ರಯತ್ನವನ್ನ ಮಾಡ್ತಾ ಇರಿ. ಇದು ಬಾಯಿಂದ ಹೇಳೋದು ಬಹಳ ಸುಲಭ, ಬಟ್ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾ ನೀವು ಅರ್ಥ ಮಾಡ್ಕೊಳ್ತೀರಿ. ಯಾವುದೇ ಹೇಳಿಕೆ ಕೂಡ ತಲೆ ಕೊಡಬೇಡ್ರಿ, ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ಅದು ಅವರಷ್ಟೇ ಅವ್ರು ಹೇಳ್ತಾ ಇರ್ತಾರೆ, ನಮ್ಮಷ್ಟಕ್ಕೆ ನಾವು ಚೆನ್ನಾಗಿ ಓದ್ಕೊಳ್ಳೋಣ ಅನ್ನುವಂಥ ಪ್ರತಿಜ್ಞೆಯನ್ನು ಇವತ್ತಿನ ದಿನ ಮಾಡ್ರಿ. ನಿಮಗೆ ಒಂದು ಒಳ್ಳೆಯ ಸರ್ಕಾರಿ ಹುದ್ದೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.